ಅಂತ ಆಟೋ ಆಕ್ಟಿವಿಸ್ಟ್ ಈ ರಾಷ್ಟ್ರೀಯ ಸಿಮೆಂಟ್ ಕಂಪ್ನಿ 1981ರಲ್ಲಿ 1187 ಎಕರೆ ಜಮೀನು ಖರೀದಿ ಮಾಡಿ KD ಮುಖಾಂತರ ಖರೀದಿ ಮಾಡಿ ಕಂಪನಿ ಸ್ಥಾಪನೆ ಮಾಡ್ಯಾರ. ಅಲ್ಲಿಂದ 1187 ಎಕರೆ ಆದ ನಂತರ ಬರ್ತಾ ರೈತರ ಭೂಮಿಗಳು ಕಡಿಮೆ ಮೊತ್ತದಲ್ಲಿ ಖರೀದಿ ಮಾಡಿ ಅವರು ಬಂಡವಾಳಶಾಹಿಗಳು ಏನಂದ್ರೆ ಪೂರ್ತಿ ಪ್ರಾಫಿಟ್ನಲ್ಲಿದ್ದಾರೆ. ಅವರು 45 ವರ್ಷ ಆಯ್ತು ರಾಷ್ಟ್ರೀಯ ಸಿಮೆಂಟ್ ಕಂಪನಿ ಸ್ಥಾಪನೆಯಾಗಿ. ಒಂದೇ ಒಂದು ರಸ್ತೆ ಅವ್ರ ಗಾಡಿಗಳೇ ಹೋಗ್ತಾವೆ, ಅವ್ರ ಲಾರಿಗಳೇ ಹೋಗ್ತಾವೆ. ಮತ್ತು ಇಲ್ಲಿ ಮಳಿಖೇಡ ಗ್ರಾಮಸ್ಥರು, ಇಲ್ಲಿ ಹುಡ ಗ್ರಾಮಸ್ಥರು ಮತ್ತು ಇಲ್ಲಿ ನೃಪತುಂಗ ಗ್ರಾಮಸ್ಥರಿಗೆ ಭಾಳ ತೊಂದರೆ ಆಗ್ತದೆ. ಇಲ್ಲಿ ಏನದ ಡಸ್ಟ್ ನಿಂತು ಮತ್ತು ಅನೇಕ ಗಾಡಿಗಳು ವಾಹನಗಳು ಓಡಾಟದಿಂದ ಪೂರ್ತಿ ಇಲ್ಲಿ ಏನದ ಬೆಮಾರಿಗಳು ಭಾಳ, ಚರ್ಮ ರೋಗ, ಕ್ಯಾನ್ಸರು, TB ಈ ರೀತಿ ಎಲ್ಲ ಸಾಕಷ್ಟು ರೋಗ ರುಜಿನಗಳು ಎಲ್ಲ ಬರ್ತಾ ಇದ್ದಾವೆ. ಇದ್ರ ಬಗ್ಗೆ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಯಾವುದೂ ಕ್ರಮ ಕೈಗೊಳ್ತಾ ಇಲ್ಲ. ನಾನು 15 ವರ್ಷದಿಂದ ಅವ್ರಿಗೆ ನಾನು ದೂರು ಸಲ್ಲಿಸ್ತಾ ಬಂದಿದ್ದೀನಿ. ನಾನು ಇಲ್ಲಿ ಏನಾದ ಕಲಬುರಗಿ ಜಿಲ್ಲೆಯಲ್ಲಿ ಒಟ್ಟು ಸಿಮೆಂಟು 30 ಕಂಪ್ನಿಗಳು ಬರ್ತಾ ಇದ್ದಾವೆ. ಹೀಗೆ ಒಂದ್ರ ಪಕ್ಕದಲ್ಲಿ ಒಂದು ಸಿಮೆಂಟ್ ಕಂಪ್ನಿಗಳು ಬರ್ತಾ ಹೋದ್ರೆ ಜನರ ಮೇಲೆ ಭಾಳ ಕೆಟ್ಟ ಪರಿಣಾಮ ಬೀರುತ್ತೆ ಅಂತ ನಾನು ದೂರು ಸಲ್ಲಿಸಿದ್ರು. ಇವೆಲ್ಲ ಏನು ಜನಪ್ರತಿನಿಧಿಗಳಲ್ಲಿ, ಅಧಿಕಾರಿಗಳಲ್ಲಿ ಕಂಪ್ನಿ ಏಜೆಂಟು ಮತ್ತು ದಲಾಲರ ಥರ ಕೆಲಸ ಮಾಡ್ತಾ ಇದ್ದಾರೆ. ಇವ್ರು ಏನು ಯಾವುದೇ ಒಂದು ನೈತಿಕತೆ ಇಲ್ಲ, ಇವ್ರು ಕೆಲಸ ಮಾಡ್ಲಿಕ್ಕೆ ಇವ್ರು ಏನು ಯಾವುದೇ ನೈತಿಕತೆ ಇಲ್ಲ. ಈ ರೀತಿ ಇವ್ರು ಏನಾದ ಪ್ರತಿಯೊಂದರದಲ್ಲಿ CSR ಅಂತ ಹೇಳ್ತಾರೆ. ಇವರು ಒಂದೇ ಒಂದು ರಾಷ್ಟ್ರೀಯ ಸಿಮೆಂಟ್ ಕಂಪ್ನಿ 45 ವರ್ಷದಲ್ಲಿ ಇದು ಮೊದಲನೇ ರಸ್ತೆ ನಿರ್ಮಾಣ ಮಾಡ್ತಾ ಇದ್ದಾರೆ. ಅವರು 45 ವರ್ಷದಲ್ಲಿ ಈ CC ರಸ್ತೆ ಒಂದು ಸುಸಜ್ಜಿತವಾಗಿ ಅಕ್ಕಪಕ್ಕದಲ್ಲಿ ಭೂಮಿ ಖರೀದಿ ಮಾಡಿ ಅವ್ರಿಗೆ ಒಳ್ಳೆಯ ಪರಿಹಾರ ಕೊಟ್ಟು ಒಳ್ಳೆಯ ರಸ್ತೆ ನಿರ್ಮಾಣ ಮಾಡಬೇಕಾಗಿತ್ತು. ಅದೇ ಇಲ್ಲಿ ಹತ್ತಿರದಲ್ಲೇ ಶ್ರೀ ಸಿಮೆಂಟ್ ಕಂಪ್ನಿ ಇದೆ, ರೈತರಿಂದ ಭೂಮಿ ಖರೀದಿ ಮಾಡಿದ್ದಾರೆ, ಒಳ್ಳೆ ರಸ್ತೆ ನಿರ್ಮಾಣ ಮಾಡಿದ್ದಾರೆ. ಆದರೆ ಇದು 45 ವರ್ಷದಿಂದ ಇದು ರಾಷ್ಟ್ರೀಯ ಸಿಮೆಂಟ್ ಕಂಪ್ನಿ ಏನು ಬರ್ತಾ ಇದೆ, ಇವರು ಡಸ್ಟ್ ತಿಲ್ಲಿ ಸಾಯಿಲಿ ಅಂತ ಹೇಳ್ತಾರೆ. ಮತ್ತು ಯಾವ್ದಾರು ವರ್ಷಕ್ಕೆ ಒಂದು ಸರ್ತಿ ಬಂದು TB ಮತ್ತು ಯಾವೆಲ್ಲ ಪ್ಯಾರಾಸೆಟಮಾಲ್ ಗೋಲಿ ತಂದು ಹಂಚಿ ಪುಕ್ಷಟ ಬಂದು ಹಂಚೋತಾರೆ. ರೋಗ ರುಜಿನ ತರೋನು ಇವರೇ, ಗೋಲಿ ಕೊಡೋರು ಇವರೇ. ಹೀಗಾಗಿ ಏನಾದ 45 ವರ್ಷದಿಂದ ಇದು ಒಂದೆಲ್ಲ CC ರೋಡ್ ಮಾಡ್ತಾ ಇದ್ದಾರೆ. ಮಾಡೋ ಹೊತ್ತಿಗೆ ಇದು ಏನು ಮುಂಜಾಗ್ರತೆ ಕ್ರಮಗಳು ಕೈಗೊಳ್ತಾ ಇಲ್ಲ. ಇದು ಏನಾಗಿದೆ, ಅದು ಮೈನಸ್ ಡಸ್ಟ್ ತಂದು ಹಾಕ್ತಾ ಇದ್ದಾರೆ. ಅದು ಮತ್ತು ತಿರ್ಗಾ ಉಲ್ಟಾ ಡಸ್ಟ್ ಹೇಳ್ತಾ ಇದೆ. ಅದು ಇವ್ರೇನು ಮುಂಜಾನೆ ಮಧ್ಯಾಹ್ನ ಸಂಜೆಗೆ ನೀರು ಹೊಡಿಬೇಕಾಗಿತ್ತು, ನೀರು ಹೊಡಿತಾ ಇಲ್ಲ. ಸಾಕಷ್ಟು ಬಾರಿ ನಮ್ಮ ಮಳಿಖೇಡ ಗ್ರಾಮಸ್ಥರು ಮತ್ತು ಹೂಡ ಗ್ರಾಮಸ್ಥರು ಮತ್ತು ನೃಪತುಂಗ ಗ್ರಾಮಸ್ಥರು ಎಲ್ಲರೂ ಸೇರಿ ಮತ್ತು ನಾನು 15 ವರ್ಷ ಅಂತ ದೂರು ಕೊಡ್ತಾ ಬಂದಿದ್ರು ಇವ್ರು ಯಾವುದೇ ಒಂದು ಕೆಲಸ ಮಾಡ್ತಾ ಇಲ್ಲ. ಹೀಗಾಗಿ ಇದು ಏನು 45 ವರ್ಷದಿಂದ ಏನೋ CC ರೋಡ್ ಮಾಡ್ತಾ ಇದ್ದಾರೆ. ಪ್ರತಿನಿತ್ಯ ನೀರು ಹೊಡಿಬೇಕು. ಇಲ್ಲಿ ಜನರಿಗೆ ಸ್ಪೆಷಲಿ ನೃಪತುಂಗ ಮತ್ತು ಹೂಡ ಗ್ರಾಮಸ್ಥರು ಭಾಳ ತೊಂದರೆ ಅನುಭವಿಸ್ಲತ್ತಾರ. ಡಸ್ಟ್ನಿಂದ ಸಾಕಾಗಿ ಹೋಗ್ಯದ. ಸಾಕಷ್ಟು ಇದು ಏನು ಅಕ್ಕಪಕ್ಕದಲ್ಲಿ ಏನು ರಸ್ತೆ ಅಕ್ಕಪಕ್ಕದಲ್ಲಿ ಏನು ಬೆಳೆಗಳವ, ಬೆಳೆಗಳಂತೂ ಪೂರ್ತಿ ಸತ್ಯನಾಶ ಆಗಿ ಹೋಗ್ಯಾವ. ಮೊದಲೇ 100 ಬೇಮಾರಿ ಬಂದು ಭೂಮಿ ಎಲ್ಲ ಹಾಳಾಗಿ ಹೋಗ್ಲತ್ತವ. ಅದರಲ್ಲಿ ಡಸ್ಟ್ ನಿಂತು ಪೂರ್ತಿ ಏನು ಇಳುವರಿ ಅಂತೂ ಭಾಳ ಕಮ್ಮಿ ಆಗ್ಲತ್ತವ. ಇಲ್ಲಿ ಪರಿಸರ ಅಧಿಕಾರಿಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಅವ್ರಿಗೆ ಪತ್ರ ಬರೆದ್ರೆ ಒಬ್ಬರ ಮೇಲೆ ಒಬ್ಬರು ಹಾಕ್ಲತ್ತಾರ. ರಾಯಚೂರು ಸೈಂಟಿಸ್ಟ್ಗಳಿಗೆ ಕರೆಸಬೇಕು, ಅಲ್ಲಿ ಗುಲ್ಬರ್ಗ ಸೈಂಟಿಸ್ಟ್ಗಳಿಗೆ ಕರೆಸಬೇಕು. ಅದು ಎಲ್ಲ ಬೆಳೆಗಳು ರಾಶಿ ಆಗೋದು, ತೊಗರಿ ರಾಶಿ ಆಗೋದು, ಇಳುವರಿ ಕಮ್ಮಿ ಬಂತು, ಕೆಲವು ಭೂಮಿನೇ ಬೆಳೀಲಿಲ್ಲ. ಈಗ ಅಲ್ಲಿ ಸೈಂಟಿಸ್ಟ್ಗಳು ಬಂದು ಎಲ್ಲಿ ಚೆಕ್ ಮಾಡ್ತಾರೆ, ಭೂಮಿ ಅಂತ ಪೂರ್ತಿ ಹಾಳಾಗಿ ಹೋಗ್ಯದ. ಏನೋ ಭೂಮಿ ಗುಣಮಟ್ಟದ ಅಂತ ಏನೋ ರಿಪೋರ್ಟ್ ಕೊಟ್ಟಿದ್ದಾರೆ ಅಂತ ಸುದ್ದಿ ಬಂದದ. ನಾ ಹೇಳೋದು ಏನಪ್ಪ ಅಂದ್ರೆ ರೈತರಿಗೆ ಸೂಕ್ತವಾದ ಪರಿಹಾರ ಕೊಡಬೇಕು. ಇಲ್ಲೆಲ್ಲ ಭೂಮಿ ಅಕ್ಕಪಕ್ಕದ ರಸ್ತೆ ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ಭೂಮಿ ಬಿತ್ತನೆ ಮಾಡಿದ್ದಾರೆ, ತೊಗರಿ, ಕುಸುಬಿ, ಜೋಳ, ಕಡ್ಲಿ ಈಗೇನು ಇಳುವರಿ ಬರೋದಿಲ್ಲ. ಅವ್ರಿಗೆ ಸರಿಯಾದ ಪರಿಹಾರ ಕೊಡಬೇಕು. ಮತ್ತೇನು ರಸ್ತೆ ನಿರ್ಮಾಣ ಮಾಡ್ತಾ ಇದ್ದಾರೆ, ರಸ್ತೆ ನಿರ್ಮಾಣ ಮಾಡೋಕ್ಕೆ ನಮ್ದು ಯಾವುದೇ ಅಬ್ಜೆಕ್ಷನ್ ಇಲ್ಲ. ಆದರೆ ಮುಂಜಾನೆ ಮಧ್ಯಾಹ್ನ ಸಂಜೆಗೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ಸಿಂಪರಣೆ ಮಾಡಬೇಕು, ಧೂಳು ಏಳಾರ್ದಂಗೆ ನೋಡ್ಕೊಳ್ಬೇಕು. ಮತ್ತು ಗುಣಮಟ್ಟ ಕಾಯ್ಕೊಳ್ಬೇಕು. CC ರೋಡ್ ಏನದ ಗುಣಮಟ್ಟ ಕಾಯ್ಕೊಳ್ಬೇಕು. ಮತ್ತು ಯಾರ ಜಮೀನು ರಸ್ತೆ ಪಕ್ಕದಲ್ಲಿ ಏನಾದ ರೈತರು ಒಂದು ವೇಳೆ ಖರೀದಿ ಮಾಡಬೇಕಾಯ್ತಂದ್ರೆ ಖರೀದಿ ಮಾಡಬೇಕು. ಅವ್ರಿಗೆ ಸೂಕ್ತ ಪರಿಹಾರ ಕೊಡಬೇಕು. ಒಂದು ವೇಳೆ ಅದು ರಸ್ತೆಯಲ್ಲಿ ಅವ್ರು ತೊಗೊಳ್ತಾ ಇದ್ದರೆ ಸರ್ವೆ ಮಾಡಿಸಿ, ಸ್ಕೆಚ್ ಮಾಡಿಸಿ ಅವ್ರ ರೈತರ ಭೂಮಿ ಬರ್ತದ ಬರಲ್ಲ ನೋಡಿ, ಇವೆಲ್ಲ ರೈತರಿಗೆ ಒಕ್ಕಲು ಎಬ್ಬಿಸಬಾರ್ದು ಅಂತ ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ನಾನು ಅಶೋಕ್ ಕುಮಾರ್ ಶೀಲವಂತ ಅಂತ RTO ಆಕ್ಟಿವಿಸ್ಟು, ಮಳಿಖೇಡ ಗ್ರಾಮದ ನಿವಾಸಿ.